ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಏನು ನೇಮಕಾತಿಗಳು ನಡೆಸ್ತಾ ಇದ್ದಾರೆ. 708 ಪೋಸ್ಟ್ಗಳು ಇದ್ದಾವೆ. FDA, SDA ಮತ್ತು ಕೆಲವೊಂದು ಬೇರೆ ಬೇರೆ ಗ್ರೂಪ್ ಬಿ ಸೇರಿದಂತೆ 708 ಹುದ್ದೆಗಳು ಇದ್ದಾವೆ. ಇದಕ್ಕೆ ಅಪ್ಲಿಕೇಶನನ್ನು ಹಾಕೋದಕ್ಕೆ ಅಪ್ಲಿಕೇಶನ್ ಫೀಸನ್ನು 750 ರೂಪಾಯಿ ಇಟ್ಟಿದ್ದಾರೆ. ಮಿಕ್ಕಿದ ಅಪ್ಲಿಕೇಶನ್ಗಳಿಗೆ ಏನು ಮಾಡಿದಾರಪ್ಪ ಅಂತಂದರೆ, ಒಂದು ಸರಿ ಅಪ್ಲಿಕೇಶನ್ ಹಾಕಿದ ನಂತರ ಬೇರೆ ಹೆಚ್ಚುವರಿ ಅಪ್ಲಿಕೇಶನ್ಗೆ 100 ರೂಪಾಯಿ ತೆಗೆಳ್ತೇವೆ ಅಂತ ಇಲ್ಲಿ ಹೇಳಿದರು. ಆದರೆ ಕೆಲವು ವಿದ್ಯಾರ್ಥಿಗಳು 500 ರೂಪಾಯಿ ಇಲ್ಲಿ ತೆಗೆದುಕೊಳ್ತಾ ಇದೆ ಅಂತ ಇಲ್ಲಿ ಕಮೆಂಟ್ ಮಾಡಿದ್ದಾರೆ. ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಫಿಕೇಷನನ್ನು ಕೊಡ್ತೇನೆ. ಮತ್ತು ಅಪ್ಲಿಕೇಶನ್ ಪ್ರಾಬ್ಲಮ್ ಆಗ್ತಾಯಿದೆ, ಅಪ್ಲಿಕೇಶನ್ನ ಇಲ್ಲಿ ಹಾಕೋದಕ್ಕೆ ಆಗ್ತಾ ಇಲ್ಲ ಅಂತಲೂ ಕೂಡ ಇಲ್ಲಿ ತುಂಬ ಜನ ಕೇಳ್ತಿದ್ದೀರಾ. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಗೊಂದಲಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. KA ಮತ್ತು KPSCಯಿಂದ ನಡೆಸ್ತಕ್ಕಂತಹ ಎಲ್ಲ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕ್ಲಿಯರ್ ಕಟ್ಟಾಗಿ ನೀಡುವಂಥ ಪ್ರಯತ್ನವನ್ನು ನಮ್ಮ ಚಾನಲಲ್ಲಿ ನಾವು ಫ್ರೀಯಾಗಿ ಕೊಡ್ತಾ ಹೋಗ್ತಾ ಇದ್ದೇವೆ. ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, ಮೊದಲನೇದಾಗಿ FDA ಮತ್ತು SDA ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಹಿಂದಿನ ಒಂದು ನೇಮಕಾತಿ ಯಾವುದಪ್ಪ ಅಂತ ಅಂದರೆ 670 ಪೋಸ್ಟ್ಗಳಿದ್ವು. ಅದರಲ್ಲಿ ಇಲ್ಲಿ ಏನಪ್ಪ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕರ್ ಆಗಿರ್ಬೋದು ಮತ್ತು ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥ ಒಂದು ಪ್ರಾವಿಷನ್ ಲಿಸ್ಟ್ ಬಿಟ್ಟಿದ್ದಾರಂತೆ. ಅದಕ್ಕೆ ಸಂಬಂಧಪಟ್ಟಂತೆ ಫೈನಲ್ ಲಿಸ್ಟ್ ಇನ್ನೂ ಕೂಡ ಬಿಟ್ಟಿಲ್ಲ, ಯಾವಾಗ ಬಿಡ್ತಾರೆ ಮತ್ತು ಇಲ್ಲಿ ಅದನ್ನು ಏನಾದರೂ ಕ್ಯಾನ್ಸಲ್ ಮಾಡ್ತಾರೆ ಅಂತ ಇಲ್ಲಿ ಕೇಳ್ತಾ ಇದ್ರಿ. ನೋಡಿ, ಇದುವರೆಗೂ ಏನು ವೆಲ್ಫೇರ್ ಆಫೀಸರ್ ಮತ್ತು ಇಲ್ಲಿ ಬೇರೆ ಬೇರೆ ಹುದ್ದೆಗಳು SDA ಮತ್ತು FDA ಹುದ್ದೆಗಳು ಇದ್ವು. ಟೋಟಲಾಗಿ 2 ಇಲಾಖೆಗಳು ಕರೆದುಕೊಂಡಿದ್ವು, ನಿಗಮ ಮಂಡಳಿಗಳು ಕರೆದುಕೊಂಡಿತ್ತು. ಆ ಒಂದು ನಿಗಮ ಮಂಡಳಿಗಳಲ್ಲಿ ಕೆಲವು ಮಂಡಳಿಗಳು ಈಗಾಗಲೇ ನೋಟಿಫಿಕೇಷನ್ನ ಏನು ಇಶ್ಯೂ ಮಾಡಿ ಈಗ ಆರ್ಡರ್ ಕಾಪಿ ಕೊಟ್ಟು ಕೆಲವೊಬ್ಬರಿಗೆ ಜಾಬ್ ಕೂಡ ಸಿಕ್ಕಿದೆ. ಆದರೆ ಇಲ್ಲಿ ಕರ್ನಾಟಕ ಫುಡ್ ಏನು FCSC ಅಥವಾ ಕರ್ನಾಟಕ ಫುಡ್ ಡಿಪಾರ್ಟ್ಮೆಂಟ್ನಲ್ಲಿ ಇರತಕ್ಕಂಥ ಒಂದು ಹುದ್ದೆಗಳಿದ್ವು. ಆ 386 SDA ಮತ್ತು FDA ಹುದ್ದೆಗಳು ಅವು ಇನ್ನೂ ಕೂಡ, ಅದರಲ್ಲಿ ಕ್ವಾಲಿಟಿ ಇನ್ಸ್ಪೆಕ್ಟರ್ ಕೂಡ ಸೇರಿತ್ತು, ಗುಣಮಟ್ಟ ನಿರೀಕ್ಷಕರು ಮಿಕ್ಕಿತರ ಒಂದು ಹುದ್ದೆಗಳು ಇದ್ವು. ಅವೆಲ್ಲಕ್ಕೂ ಕೂಡ ಇನ್ನೂ 1:3 ನೆಕ್ಸ್ಟು 1:1 ಲಿಸ್ಟ್ ಇನ್ನೂ ಕೂಡ ಬಿಟ್ಟಿಲ್ಲ. ಅದನ್ನು ಬಿಡಬೇಕು ಅಂತ ಇತ್ತೀಚೆಗೆ ನಾನು ಒಂದು ವಿಡಿಯೋ ಮಾಡಿದ್ದೆ. ಆ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ, ಇತ್ತೀಚೆಗೆ ಬಿಡ್ತಾರೆ ಅಂತ. ನೋಡಿ, ಆದಷ್ಟು ಬೇಗ ಆಗಲೇ ಅದನ್ನು ಬಿಡಬೇಕು ಅಂತ ಇಲ್ಲಿ ಏನೋ ಅನೌನ್ಸ್ಮೆಂಟ್ ಆಗಿದೆ, ಆದರೆ ಇನ್ನೂ ಕೂಡ ಬಿಟ್ಟಿಲ್ಲ. ವಿತಿನ್ ನೆಕ್ಸ್ಟ್ ಮಂತ್ ಒಳಗೆ ಅದು ನೋಟಿಫಿಕೇಷನ್ ಆಗಿ ನೆಕ್ಸ್ಟು ಇಲ್ಲಿ ಏನಾಗುತ್ತಪ್ಪ ಅಂತ ಅಂದರೆ ನಿಮಗೆ 1:3 1:1 ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಯಾವ ವಿದ್ಯಾರ್ಥಿಗಳು ಅದರಲ್ಲಿ 1:3 ಲಿಸ್ಟಲ್ಲಿ ಇದ್ದೀರಾ ಎಲ್ಲರೂ ಕೂಡ ನಿಮ್ಮ ಡಾಕ್ಯುಮೆಂಟನ್ನು ಜೋಡಿಸ್ಕೋಬೇಕು, ಯಾಕೆಂದರೆ ನಿಮಗೆ ಅದು ಯೂಸ್ಫುಲ್ ಆಗ್ತದೆ. ಓಕೆನಾ? ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಇದು ಮೃದಿನಿ ಅವರು ಕೇಳಿರ್ತಕ್ಕಂಥ ಒಂದು ಕ್ವಶನ್ ಇದು. ಓಕೆ, ನೆಕ್ಸ್ಟು ಮುಂದಿನ ಪ್ರಶ್ನೆ. ಇಲ್ಲಿ ಎಕ್ಸಾಮಿನೇಷನ್ ಡಿಸ್ಟ್ರಿಕ್ಟ್ ಸೇವ್ ಮಾಡಿ ಪೇಮೆಂಟ್ ಪ್ರೊಸೀಡ್ ಹೋದರೆ ಮತ್ತೆ ಪ್ಲೀಸ್ ಸೆಲೆಕ್ಟ್ ಎಕ್ಸಾಮಿನೇಷನ್ ಡಿಸ್ಟ್ರಿಕ್ಟ್ ಅಂತ ಬರ್ತಿದೆ, ಏನು ಮಾಡೋದು ಅಂತ ಇಲ್ಲಿ ಕೇಳಿದ್ದಾರೆ. ಏನಪ್ಪ ಅಂತ ಅಂದರೆ, ಈಗ ಅಪ್ಲಿಕೇಶನನ್ನು ಹಾಕಬೇಕಾದ್ರೆ ಎಕ್ಸಾಮಿನೇಷನ್ ಡಿಸ್ಟ್ರಿಕ್ಟನ್ನು ಸೇವ್ ಮಾಡಿ ಮತ್ತೆ ಇನ್ನೊಂದ್ಸಲ ಏನಾದರೂ ಪೇಮೆಂಟಿಗೆ ಹೋದರೆ ಮತ್ತೆ ಸೇಮ್ ಬರ್ತಿದೆ ಅಂತ. ಏನು ಪ್ರಾಬ್ಲಮ್ ಇರ್ಬೋದು ನೋಡಿ? ಸರ್ವರ್ ಪ್ರಾಬ್ಲಮ್ ಇದೆ ಮೇಡಮ್, ಅಥವಾ ಈ ಒಂದು ಸರ್ವರ್ ಪ್ರಾಬ್ಲಮ್ ಇರ್ತದೆ. ಎಲ್ಲರೂ ಕೂಡ ನೀವು ಆಫ್ಟರ್ 12 o'clock ಅಂದರೆ ನೀವು ನೈಟ್ 12 o'clock ಆದಮೇಲೆ ನೀವು ಅಪ್ಲಿಕೇಶನನ್ನು ಹಾಕಿದರೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಈಸಿಯಾಗಿ ನೀವು ಪೇಮೆಂಟನ್ನು ಮಾಡ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಯಾಕೆಂದರೆ ವಿದ್ಯಾರ್ಥಿಗಳು ಈಗಾಗಲೇ ಕಮೆಂಟನ್ನು ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ, ಮತ್ತು ತುಂಬ ಜನ ಅಪ್ಲಿಕೇಶನನ್ನು ಕೂಡ ಹಾಕಿದ್ದಾರೆ. ನೈಟ್ ಟೈಮ್ ಅಪ್ಲಿಕೇಶನನ್ನು ಹಾಕಿ ಕೆಲವೊಬ್ಬರಿಗೆ OTP ಕೂಡ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇವೆಲ್ಲವೂ ಕೂಡ ಇಶ್ಯೂಗಳು ನೈಟ್ ಬರೋದಿಲ್ಲ, ಯಾಕೆಂದರೆ ಕಡಿಮೆ ಜನ ಇರ್ತಾರೆ. ಬೆಳಗಿನ ಜಾವದಲ್ಲಿ ಎಲ್ಲರೂ ಕೂಡ ಜಾಸ್ತಿ ಜನ ಅಪ್ಲಿಕೇಶನ್ ಹಾಕುವ ಕಾರಣದಿಂದಾಗಿ ಇವು ಇಶ್ಯೂಗಳು ಬರ್ತಕ್ಕಂಥ ಒಂದು ಸಾಧ್ಯತೆ ಇರ್ತವೆ. ಅದಕ್ಕಾಗಿ ನೈಟ್ ಟೈಮಲ್ಲಿ ಅಪ್ಲಿಕೇಶನನ್ನು ಟ್ರೈ ಮಾಡಿ. ನೆಕ್ಸ್ಟ್, ಇಲ್ಲಿ ಅಪ್ಲಿಕೇಶನ್ ಹಾಕಿದ್ದೀನಿ, ಪೇಮೆಂಟ್ ಎಲ್ಲ ಆಗಿದೆ, ಕೆಲವೊಂದು ಪೋಸ್ಟ್ ಬಿಟ್ಟಿದ್ದೀನಿ, ಮತ್ತೆ ಆ ಪೋಸ್ಟ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಹಾಕ್ಬೋದು ಅಂತ ಇಲ್ಲಿ ಕೇಳಿದ್ದಾರೆ. ನೋಡಿ, ಮೊದಲು ಅಪ್ಲಿಕೇಶನನ್ನು ಹಾಕಿದ ನಂತರ ನೆಕ್ಸ್ಟ್ ಎಲ್ಲ ಪೋಸ್ಟ್ಗಳಿಗೆ 100 ರೂಪಾಯಿ ಇತ್ತು, ಕೆಲವೊಬ್ಬರಿಗೆ 500 ರೂಪಾಯಿ ಬರ್ತಿದೆ ಅಂತಲೂ ಕೂಡ ನೆಕ್ಸ್ಟ್ ಕ್ವಶನ್ ಇದೆ, ಅದನ್ನು ಕೂಡ ತೆಗೆದುಕೊಂಡು ಬಂದಿದ್ದೇನೆ. ನೋಡಿ, ಒಂದ್ಸಲಿ ಅಪ್ಲಿಕೇಶನನ್ನು ಹಾಕಿದ ಮೇಲೆ ಪೇಮೆಂಟ್ ಮಾಡಿದ ಮೇಲೆ ಆ ಒಂದು ಅಪ್ಲಿಕೇಶನ್ ಮುಗಿದು ನೆಕ್ಸ್ಟ್ ಅಪ್ಲಿಕೇಶನ್ ಏನಾದರೂ ಹಾಕಬೇಕು ಅಂತ ಅಂದರೆ ನೆಕ್ಸ್ಟ್ ಇಲಾಖೆಗೆ ನೆಕ್ಸ್ಟ್ ಅಪ್ಲಿಕೇಶನನ್ನು ನೀವು ಅಮೌಂಟನ್ನು ಕಟ್ಟಿ ನೀವು ಅಪ್ಲಿಕೇಶನನ್ನು ಹಾಕಬೇಕು. ಅರ್ಥ ಆಯ್ತಾ? ನೆಕ್ಸ್ಟು ಇಲ್ಲಿ SLC ಮತ್ತು PUCನಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಮಾಡಿರೋ ಕಡ್ಡಾಯ ಕನ್ನಡ ಒಂದು ವಿನಾಯಿತಿ ಸಿಗುತ್ತೆ ಅಂತ ಹೇಳಿದರು. ನೆಕ್ಸ್ಟ್ ಅವರು ಕೂಡ ಬರೀಬೇಕಂತ ಇಲ್ಲಿ ಕೇಳ್ತಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, SSLC ಮತ್ತು PUCಲಿ ಕನ್ನಡ ಪರೀಕ್ಷೆ ಅಥವಾ ಕನ್ನಡವನ್ನು ಏನು ಕಡ್ಡಾಯ ಕನ್ನಡ ಬರೆದಿರ್ತಕ್ಕಂಥವ್ರು ಯಾರು ಕೂಡ ಪರೀಕ್ಷೆಯನ್ನು ಬರೆಯುವಂಥ ಒಂದು ಅವಶ್ಯಕತೆ ಇಲ್ಲ ಅಂತ ಅಫಿಷಿಯಲ್ ಆಗಿ ಇಲಾಖೆನೇ ತಿಳಿಸಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಗಜೆಟ್ ನೋಟಿಫಿಕೇಷನ್ನಲ್ಲಿ ನಿಮಗೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅವರು ಬರೆಯೋ ಹಾಗಿಲ್ಲ, ಅದನ್ನು ಬಿಟ್ಟು ಬೇರೆ ಅಭ್ಯರ್ಥಿಗಳು ಯಾರ್ಯಾರಿದ್ದೀರಾ ಅವರು ಬರೀಬೇಕಾಗಿರ್ತದೆ. ಮತ್ತು ಇಲ್ಲಿ ಈಗಾಗಲೇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮತ್ತು KPSC ಎರಡೂ ಇಲಾಖೆಗಳಲ್ಲಿ ಯಾವುದಾದ್ರೂ ಒಂದು ಇಲಾಖೆಯಲ್ಲಿ ನೀವು ಕನ್ನಡ ಒಂದು ಪರೀಕ್ಷೆ ಪಾಸಾಗಿದ್ದರೂ ಕೂಡ ನೀವೇನು ಮಾಡುವಾಗಿಲ್ಲ. ನೆಕ್ಸ್ಟು ಇಲ್ಲಿ ಕಡ್ಡಾಯ ಕನ್ನಡ ಬರೆಯೋ ಹಾಗಿಲ್ಲ, ಅದು ನಿಮಗೆ ಗೊತ್ತಿರಲಿ. ಓಕೆನಾ? ಇದು ಇವತ್ತಿನ ಒಂದು ಪ್ರಶ್ನೆಗಳು.
ಇದೇ ರೀತಿ ನಿಮಗೆ ವಿಡಿಯೋ ಬೇಕಿತ್ತು ಅಂತಂದರೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ, ಮತ್ತು ಇನ್ನೂ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ವಿಡಿಯೋ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.